ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಎಗ್ ಮಸಾಲ ಇಡ್ಲಿ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಬೇಕಾದಂಥ ಪದಾರ್ಥ: ಮೊಟ್ಟೆ ತೊಗೊಂಡಿದ್ದೀನಿ, ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೋಸು, ಎಲೆಕೋಸು, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಮತ್ತು ರೆಡ್ ಚಿಲ್ಲಿ, ಗರಂ ಮಸಾಲ, ಸಾಲ್ಟು ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇನ್ನೊಂದು ಸಲ ನೋಡ್ಕೊಬಿಡಿ ಏನೇನಿದೆ ಅಂತ. ನೋಡಿ, ಇವಾಗ ನಾನು ಕಟ್ ಮಾಡಿರೋ ಈರುಳ್ಳಿ ತೊಗೋತಾಯಿದ್ದೀನಿ. ಎಲ್ಲನೊಂದು ಬಾಣಲಿಗೆ ತೊಗೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕ್ಯಾಬೇಜ್ ಇದೆಯಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆದು ತುರಿ ಎಲ್ಲನೂ ತುರಿ ಮಾಡ್ಕೊಂಡಿದ್ದೀನಿ. ಆ ತುರಿಗಳನ್ನ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ರೆಡ್ ಚಿಲ್ಲಿ ಸ್ವಲ್ಪ ಸಾಕು, ಜಾಸ್ತಿ ಬೇಡ ಖಾರಕ್ಕೆ. ಈಗ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ಗೆಲ್ಲ ಮಾಡಿಕೊಡ್ಬೋದು ವೆರೈಟಿಯಾಗಿ. ಹೋಟೆಲ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋ ಬದಲು ನೋಡಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಇವಾಗ ನಾನು 2 ಮೊಟ್ಟೆನ ಒಡೆದು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕಲಸೋದಕ್ಕೆ. ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟವಾದ. ನೋಡಿ, ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ನೋಡ್ತಾ ಇದೆ ಕಲರ್ಫುಲ್ಲಾಗಿ ಕಾಣ್ತಿದೆ ಎಲ್ಲ ವೆಜಿಟೇಬಲ್ಸ್ಗಳು. ಜೊತೆಗೆ ರೆಡ್ ಚಿಲ್ಲಿ ಹಾಕಿದ್ದೀನಲ್ಲ, ಚಾಟ್ ಮಸಾಲೆ ಸ್ವಲ್ಪ ಹಾಕಿದ್ದೀನಿ, ಗರಂ ಮಸಾಲೆನ. ಚಾಟ್ ಮಸಾಲೆ ಎಲ್ಲ ಗರಂ ಮಸಾಲೆ. ಇದು ಮಕ್ಕಳಿಗೆ ಒಂಥರ ಟೇಸ್ಟಾಗಿರ್ತದೆ, ಒಂಥರ ವೆರೈಟಿಯಾಗಿ ಮಾಡಿಕೊಡ್ಬೋದು. ವೆಜಿಟೇಬಲ್ಸು ಕೂಡ ತಿನ್ನಿಸ್ದಂಗಾಗುತ್ತೆ. ಎಗ್ಗು ಕೂಡ ಒಳ್ಳೆಯದೇ, ಕ್ಯಾಲ್ಶಿಯಮ್ ಇದೆ. ನೋಡಿ, ಈಗ ಇಡ್ಲಿ ಪಾತ್ರೆಗೆ ಆಯಿಲ್ ಸವರ್ತಾಯಿದ್ದೀನಿ. ಅದಕ್ಕೆಲ್ಲ ಇಡ್ಲಿ ಥರ ಬಿಡಬೇಕಲ್ಲ, ಹಾಕಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಎಲ್ಲ ಸವರಿ ಇಟ್ಕೊಂಡು ಅದಕ್ಕೆಲ್ಲವ ನೋಡಿ, ಇವಾಗ ನಾನೆಲ್ಲ ಮಿಕ್ಸ್ ಮಾಡಿದ್ದೀನಲ್ಲ, ಅದನ್ನು ಕೂಡ ಇದಕ್ಕೆ ನೋಡಿ ಒಂದು ಕಡೆಯಿಂದ ಹಾಕೋಣ. ಕೈಲಿ ಹಾಕಿದ್ರೆ ಆಗುತ್ತೆ. ನೋಡಿ, ಕ್ಲೀನಾಗಿ ಕೂರುತ್ತೆ. ಯಾಕೆ ಆ ಥರ ಇದು ಮಾಡ್ತಾಯಿದ್ದೀನಿ ಅಂದರೆ, ಮತ್ತು ನಾವು ಮೊಟ್ಟೆಗಳು ಎಗ್ಗೆಲ್ಲನೂ ಬೀಟ್ ಮಾಡಿ ಅಲ್ಲಿಗೆ ಹಾಕಬೇಕು, ಅದಕ್ಕೋಸ್ಕರ ಅದನ್ನು ಮಧ್ಯೆ ಹಾಳು ಮಾಡ್ತಾಯಿದ್ದೆ. ನೋಡಿ, 7-8 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಎಲ್ಲನೂ ಬೀಟ್ ಮಾಡ್ಕೊತಾಯಿದ್ದೀನಿ. ಎಲ್ಲ ಬೀಟ್ ಆಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಅದನ್ನು ಕೂಡ ಒಂದು ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ತೆಗೆದು ಈ ರೀತಿ ನಾವು ಇದಕ್ಕೆ ಹಾಕಿದ್ರಾಯ್ತು. ಅಲ್ಲಿ ಆಗಲ್ಲ ಅಂತ ನಾನು ಸೌಟಲ್ಲಿ ತೊಗೊಂಡೆ. ನೋಡಿ, ಎಲ್ಲ ಈ ಥರ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಇಡ್ಲಿ ಪಾತ್ರೆಗೆ ಇಡೋಣ. ಸ್ವಲ್ಪ ನೀರು ಇಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ ಕಾಣ್ತಾ ಇದ್ದೇನೆ. 3 ಪ್ಲೇಟ್ಗೆ ಹಾಕ್ತೀನಿ ನಾನು. ನೋಡಿ, ಈಗ ಇಡ್ಲಿ ಪಾತ್ರೆ ನೀರು ಇಟ್ಟಿದ್ದೀನಿ, ಅದರೊಳಗಡೆ ಈ ಥರ ಕೂರಿಸ್ತಾ ಇದ್ದೀನಿ ಎಲ್ಲನೂ ಇಡ್ಲಿ ತಟ್ಟೆಗಳ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಲಂಚ್ ಬಾಕ್ಸ್ಗೂ ಕೂಡ ಅದನ್ನು ಹಾಕ್ಕೊಡು, ಸ್ನ್ಯಾಕ್ಸ್ ಥರ ಹಾಕ್ಕೊಡ್ಬೋದು. ಕರೆಕ್ಟಾಗಿ 3 ಪ್ಲೇಟ್ಗಾಗಿತ್ತು. ನೋಡಿ, ಎಲ್ಲ ಬೆಂದಿದೆ ಇವಾಗ. ವಾವ್, ಸೂಪರಾಗಿ ಕಾಣ್ತಾಯಿದೆ. ಇಲ್ಲ, ಒಂದು ಕಡೆಯಿಂದ ಅದನ್ನು ಈಗ ಒಂದು ಸ್ಪೂನ್ ತೊಗೊಂಡು ಎತ್ತಬೇಕೆಲ್ಲ ತೆಗೆದು. ನೋಡಿ, ಈಗೆಲ್ಲ ತೆಗೆದು ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ವಾವ್, ಸೂಪರು, ವೆರಿ ನೈಸು. ಬಾಯಿಲಿ ನೀರೇ ಬರ್ತಿದೆ ನೋಡ್ತಾ ಇದ್ದರೆ. ಇದೇ ರೀತಿ ನೀವು ಕೂಡ ಮನೇಲಿ ಮಕ್ಕಳು ಮಾಡಿಕೊಡಿ. ಒಳ್ಳೆ ಕ್ಯಾಲ್ಶಿಯಮ್ ಇದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದೊಂದು ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದರೆ ನೋಡಿ,
ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ. ಮಕ್ಕಳಿಗೆಲ್ಲ ವೆಜಿಟೇಬಲ್ಸ್ ತಿನ್ನಿಸ್ದಂಗೂ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿ ಅದು ಮೃದುವಾಗಿದೆ ಅಂತ ತೋರ್ಸೋದಕ್ಕೆ ನಾನು ಈ ಥರ ಇದು ಮಾಡಿದ್ದು, ಅಲ್ಲಾಡಿಸಿದ್ದು ಅದನ್ನು. ನೋಡಿ ಅದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ. ಹೊಸ ರೆಸಿಪಿ ಇದು. ಇದನ್ನು ಆವಾಗ ಮಕ್ಕಳು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ಅನ್ನದ ಜೊತೆಗೆ ಸೇರಿಸಿ ತಿನ್ನಿಸಿದ್ರೆ ಒಂದೆರಡು ತುತ್ತು ಹೆಚ್ಚಾಗೂ ತಿಂತಾರೆ. ಹಾಗಾಗಿ ಮಕ್ಕಳು ಮಾಡಿಕೊಡಿ, ತುಂಬ ಚೆನ್ನಾಗಿದೆ. ನೋಡಿ, ನೋಡ್ತಾ ಇದ್ದರೆ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾಯಿದೆ, ಬಾಯಲ್ಲಿ ನೀರು ಬರ್ತಾಯಿದೆ. ನೋಡಿ ಈಗ ನಾನು ಉಪ್ಸಾರು ಅನ್ನ ಮಾಡಿ ಉಪ್ಸಾರು ಹಾಕಿ ಕಾಳು ಪಲ್ಯ ಜೊತೆಗೆ ತುಪ್ಪ ಹಾಕಿದ್ದೀನಿ. ಕೊನೆಗೆ ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಸೈಡ್ಸ್ಗೆ ಇದನ್ನು ಕೂಡ ಮೊಟ್ಟೆ ಇಡ್ಲಿನೂ ಕೂಡ ಇಟ್ಟಿದ್ದೀನಿ, ಎಗ್ ಇಡ್ಲಿನ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಹೆಲ್ತಿ ಫುಡ್ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.